ನವೆಂಬರ್ 2ನೇ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ಭಾರತೀಯ ದಲಿತ ಪ್ರಾಂತ ಸಂಘಟನೆ ವತಿಯಿಂದ ಬಸವೇಶ್ವರ ಸರ್ಕಲ್ನಿಂದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಚಿತ್ತಾಪುರ ಪಟ್ಟಣದಾದ್ಯಂತ ಶಾಂತಿಯುತವಾಗಿ ಪಥಸಂಚಲನ ಮಾಡ್ತಿದ್ದೆವು. ಒಂದು ಸಂವಿಧಾನದ ಕೈಯಲ್ಲಿ ಸಂವಿಧಾನದ ಪೀಠಿಕೆ ಮತ್ತು ನೀಲಿ ಧ್ವಜಗಳು ಹಿಡ್ಕೊಂಡು ಒಂದು ಇಡೀ ಪಟ್ಟಣದಾದ್ಯಂತ ಪಥಸಂಚಲನ ಮಾಡ್ಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೆವು. ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಆದೇಶ ಒಂದು ಅನುಮತಿ ನೀಡಬೇಕಂತೇಳಿ ನಾವು ಆಗ್ರಹಪಡಿಸ್ತೇವೆ. ಮತ್ತು ಅದೇ ರೀತಿ 2ನೇ ತಾರೀಕು ನಡೆಯತಕ್ಕಂಥ ಕಾರ್ಯಕ್ರಮಗಳಲ್ಲಿ ಎಲ್ಲ ಪ್ರಗತಿಪರ ಚಿಂತಕರು ಮತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಸಾಹಿತಿಗಳು ಎಲ್ಲರೂ ಸಹಿತ ಬರುವ 2ನೇ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ಭಾಗವಹಿಸಬೇಕಂತೇಳಿ ನಾವು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈಗ RSS ಪಥಸಂಚಲನ ಕೂಡ 2ನೇ ತಾರೀಕು ಮಾಡ್ಬೇಕಂತ ಹೇಳಿದ್ದಾರೆ. ತಾವು 2ನೇ ತಾರೀಕು ಯಾವ ಉದ್ದೇಶ ಏನಂತ? ನಾವು RSS ಮಾಡೋದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಸರ್. ಆ ಸಂಘಟನೆ ನೋಂದಣಿ ಆಗ್ಲಾರ್ದಂಥ ಸಂಘಟನೆ. ಇಡೀ ನಮ್ಮ ಸಂಘಟನೆ ನೋಂದಣಿ ಸರ್ಕಾರ ಏನು ಕೇಳಿದ ಒಂದು ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ ಇರ್ಬೋದು. ಸಂಘಟನೆ ಯಾವುದೇ ಇರಲಿ ಅದು ನೋಂದಣಿ ಆಗಿರ್ಬೇಕು ಮತ್ತು ನಾವು ಕೇಳಿದಂಥ ದಾಖಲಾತಿ ಕೊಡ್ಬೇಕಂತ ಹೇಳಿ ಈಗ ಸರ್ಕಾರ ಹೇಳಿದ ಪ್ರಕಾರ ನಮ್ಮ ನೋಂದಣಿ ಆಗಿದ್ದು ಎಲ್ಲ ದಾಖಲಾತಿ ಕೊಟ್ಟಿದ್ದೇವೆ ಅವರಿಗೆ. ಅದಕ್ಕೆ ಅವರು ನೋಂದಣಿ ಇರಲಾರ್ದ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಅವರು RSS ಒಂದು ಕೋಮುವಾದಿ ಸಂಘಟನೆಯಾಗಿ ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಅವಮಾನ ಮಾಡುವ ಉದ್ದೇಶ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಕೊಲೆ ಬೆದರಿಕೆ ಹಾಕಿದಂಥ ಆರೋಪಿ RSS ಕಾರ್ಯಕರ್ತ ಆಗಿರುವುದರಿಂದ ಅಂಥ ಸಂಘಟನೆ ಕಾರ್ಯಕರ್ತ ಜೈಲಿಗೆ ಹೋಗ್ಯಾನ. ಆ ಸಂಘಟನೆ ಚಿತ್ತಾಪುರ ಪಟ್ಟಣದಲ್ಲಿ ಅನುಮತಿ ನೀಡಬಾರದು ಅಂತೇಳಿ ನಾವು ಮಾನ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಆಗ್ರಹಪಡಿಸ್ತಾ ಇದ್ದೇವೆ ಸರ್. RSS ಚಿತ್ತಾಪುರ ರೀತಿ ಅಲ್ಲ, ಕಲಬುರಗಿ ಮತ್ತು ಇಡೀ ರಾಷ್ಟ್ರದಲ್ಲಿ ಇಲ್ಲೇ ಪಥಸಂಚಲನ ಮಾಡಿದೆ. ಚಿತ್ತಾಪುರಲ್ಲಿ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ RSS. ಈಗ ನಾವು ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸ್ತಾ ಇಲ್ಲ ಸರ್. ಚಿತ್ತಾಪುರದಲ್ಲಿ ಇರತಕ್ಕಂಥ ಶಾಸಕರು ಮತ್ತು ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಕೊಲೆ ಬೆದರಿಕೆ ಹಾಕಿದಂಥ ಯಾರು RSS ಕಾರ್ಯಕರ್ತರು. ಬೇರೆ ಗ್ರಾಮೀಣ MLAಗಳಂತೂ ಕೊಲೆ ಬೆದರಿಕೆ ಹಾಕಿಲ್ಲ. ಇಲ್ಲಿ ನಮ್ಮ ಉತ್ತರ ಕ್ಷೇತ್ರ ಮೇಡಮ್ ಅವರಿಗೆ ಕೊಲೆ ಬೆದರಿಕೆ ಹಾಕಿಲ್ಲ. ದಕ್ಷಿಣ ಕ್ಷೇತ್ರ ಹಂಗೆ ಬೇರೆ MLAಗಳಿಗೆ ಅವ್ರು ಯಾರು ಹಾಕಿಲ್ಲ. ಆದ್ರೆ ನಮ್ಮ ಚಿತ್ತಾಪುರ ಕ್ಷೇತ್ರದ ಶಾಸಕರಿಗೆ RSSನ ಒಂದು ಸರ್ಕಾರಿ ಜಾಗದಲ್ಲಿ ಕಾರ್ಯ ಚಟುವಟಿಕೆ ನಡೆಸಬಾರ್ದು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರು. ಅದು ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ಒಂದು ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಅವರಿಗೆ ಒಂದು ಅವಮಾನ ಮಾಡೋ ಸಲಕ್ಕೆ ಅವ್ರು ಇದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ. ತಾವು ಪಥಸಂಚಲನ ಮಾಡಿದಿಂದ ಪ್ರಿಯಾಂಕ್ ಖರ್ಗೆ ಏನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಲ್ಲ, ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ಸಂಘಟನೆಗೆ ಏನು ಸಂಬಂಧ ಇಲ್ಲ. ನಾವು ಸಾಮಾಜಿಕ ಸಂಘಟನೆ ಮತ್ತು ಸುಮಾರು 25-30 ವರ್ಷ ಹೇಳೋದು ಸಾಮಾಜಿಕವಾಗಿ ಹೋರಾಟ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಇದು ನಮಗೆ ಏನು ಸಂಬಂಧ ಇಲ್ಲ.